21st ಅವ್ರ ಮನೇಲಿ ಮೊದಲು ಇಂಜೆಕ್ಟ್ ಮಾಡ್ತಾನೆ. ಹೌದು. 6ನೇ ದಿನ ಕರ್ಕೊಂಡ್ಬಂದು ನಿಮ್ಮ ಮನೆಗೆ ಬಿಡ್ತಾನೆ. ಅವಾಗ ಏನ್ ಹೇಳ್ತಾನೆ ಮೇಡಮ್, ಏನಾಗಿದೆ ಮಗಳಿಗೆ, ಯಾಕೆ ಬಿಟ್ಟು ಹೋಗ್ತೀನಿ? 21ನೇ ತಾರೀಕು ಏಪ್ರಿಲ್ ಅವ್ರ ಮನೇಲೆ ಕಾಲಿಗೆ ಕ್ಯಾನ್ಯುಲ್ ಹಾಕಿ ಕರ್ಕೊಂಡ್ ಬಂದಿದ್ದಾನೆ ಬೆಳಿಗ್ಗೆ. ನಮಗ್ ಗೊತ್ತಿಲ್ಲ ಅದು ಹಾಕಿದ್ದಾನೆ. ಅದು ಏನು IV ಹಾಕಿದ್ನೋ ಏನೋ ಅದು ನನ್ಗೆ ಗೊತ್ತಿಲ್ಲ, ಏನ್ ಮೆಡಿಸಿನ್ ಹಾಕಿದ್ನೋ ಗೊತ್ತಿಲ್ಲ. 22ನೇ ತಾರೀಕು ಬೆಳಿಗ್ಗೆ 8 ಗಂಟೆ 7:15 8 ಗಂಟೆ ಕರ್ಕೊಂಬಂದ ನಮ್ಮ ಮಗಳನ್ನ. ನಮ್ಗೆ ಯಾರಿಗೂ ಗೊತ್ತಿಲ್ಲ, ಕಾಲಲ್ಲಿ ಕ್ಯಾನ್ಯುಲ್ ಹಾಕೊಂಡು ಕುಂಟ್ಕೊಂಡು ಒಳಗೆ ಬಂದ್ಲು. ಅವನು ಹಿಂದೆ ಬಂದ. ನಾನು ಕೇಳಿದೆ ಏನಮ್ಮ ಇದು ಅಂತಂದ್ರೆ, ಸ್ವಲ್ಪ ನಾಸಿಯಾ ಗ್ಯಾಸ್ಟ್ರೈಟಿಸ್ ಥರ ಆಗಿದೆ, ಅದಕ್ಕೆ ಹಾಕಿದ್ದಾನೆ ಅಂತಂದು. ಸರಿ, ಅವತ್ತು 22ನೇ ತಾರೀಕು ನಮ್ಮನೇಲಿ ಇದ್ಲು. ಅವನು ಕೆಲ್ಸಕ್ಕೆ ಹೋದ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ. ನಾರ್ಮಲ್ ಆಗಿ ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಲ್ಯಾಪ್ಟಾಪಲ್ಲಿ, ಯಾಕೆಂದ್ರೆ ಕ್ಲಿನಿಕ್ ಇನಾಗ್ರೇಷನ್ ಇತ್ತಲ್ಲ ಅದಕ್ಕೋಸ್ಕರ ವರ್ಕ್ ಮಾಡ್ಕೊಂಡು ಇದ್ಲು. 3 ಹೊತ್ತು ಚೆನ್ನಾಗಿ ಊಟ ಮಾಡಿದಾಳೆ, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ 23ನೇ ತಾರೀಕು ಸೇಮು ಅವನು ಕೆಲ್ಸಕ್ಕೆ ಹೋದ. ರಾತ್ರಿ 22ನೇ ತಾರೀಕು ಮತ್ತೆ IV ಹಾಕಿದ್ದಾನೆ. 23ನೇ ತಾರೀಕು ಬೆಳಿಗ್ಗೆ ಕೆಲ್ಸಕ್ಕೆ ಹೋದ ಅವನು. ಇವಳು ವರ್ಕ್ ಮಾಡ್ತಾ ಇದ್ಲು, ನಮ್ಮ ದೊಡ್ಡ ಮಗಳು ಬಂದಿದ್ಲು. ಅವರಿಬ್ಬರು ಕೂತ್ಕೊಂಡು ಇದ್ರ ಬಗ್ಗೆನೇ ವರ್ಕ್ ಮಾಡಿದ್ದಾರೆ. ಮತ್ತೆ ಸಾಯಂಕಾಲ ಈ ಹುಡುಗಿ 8 ಗಂಟೆಗೆ ವಾಪಸ್ ಯಲಹಂಕ ಬಂದ್ಲು ಅವ್ರ ಮನೆಗೆ. ನಾನು ನಮ್ಮ ಮಗಳು ಇಬ್ಬರು ಊಟ ಮಾಡಿದ್ವಿ, ನೈಟು ಡಿನ್ನರ್ ಮಾಡಿದ್ವಿ 8:30 ಅಷ್ಟೊತ್ತಿಗೆ. ಆಮೇಲೆ ಇವನು ಬಂದು ಅವ್ನು ನಿಲ್ಲೂ ಇಲ್ಲ ಅಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಅವ್ರ ರೂಮ್, ನಾವು ಗ್ರೌಂಡ್ ಫ್ಲೋರಲ್ಲಿ ಇದ್ವಿ. ಮೇಲಕ್ಕೆ ಹೋದ. ನಾನು ಊಟ ಮಾಡ್ಬಾಪ ಅಂತಂದೆ. ಇಲ್ಲಮ್ಮ ನಮ್ಮ ಮನೆಗೆ ಹೋಗಿದ್ದೆ ಗುಂಜೂರಿಗೆ, ಅಲ್ಲಿ ಮಾಡ್ಕೊಂಡ್ಬಂದೆ ಅಂತ ಹೊರಟೋದು. ಸರಿ, ನಮ್ಮ ಮಗಳು ನಾನಿಬ್ಬರು ನಾಯಿಗೆ, ನಮ್ಮ ಮನೇಲಿ ನಾಯಿ ಇತ್ತು, ಊಟ ಹಾಕಿ ಅದಕ್ಕೆ ಮೆಡಿಸಿನ್ ಎಲ್ಲ ಹಾಕಿ ಮಗಳು ಮೇಲೆ ಹೋದ್ಲು. ಅಷ್ಟೇ ನಮಗೆ ಗೊತ್ತಿರೋದು ರಾತ್ರಿ. ಆಮೇಲೆ ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ. ಬೆಳಿಗ್ಗೆ ಈಗಾಗಲೇ ಇವರಿಬ್ರು ಎಲ್ಲ ಹೇಳಿದ್ದಾರೆ, ನಮ್ಮ ಹಸ್ಬೆಂಡು ನಮ್ಮ ಮಗಳು. ಬೆಳಿಗ್ಗೆ ಏನಾಯ್ತು ಅಂತ ಅದೇ ಅವನು ಕೂಗ್ಕೊಂಡ ನನ್ನ 7:30 7:45ಗೆ ಮಗು ಇದು ಎದ್ದೇಳ್ತಾ ಇಲ್ಲ ಅಂತ. ನಾನೇ ಫಸ್ಟ್ ಹೋಗಿ ನೋಡಿದ್ದು. ಅಷ್ಟೊತ್ತಿಗೆ ಬಾಡಿ ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತು, ಏನು ರೆಸ್ಪಾನ್ಸ್ ಇರಲಿಲ್ಲ. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಡಿಕ್ಲೇರ್ಡ್ ಬ್ರಾಡ್ ಡೆಡ್. 9:00 ಹೋಗಿದ್ದು, ಬೆಳಗ್ಗೆ 7:30 7:45ಗೆ ನನ್ನ ಕೂಗ್ಕೊಂಡ ಮೇಲಿನ. ಅಲ್ಲಿವರೆಗೂ ಏನ್ ನಡೀತು ಅಂತ ನಮಗ್ ಗೊತ್ತಿಲ್ಲ. ಏನು ಚೆನ್ನಾಗಿದ್ದ, ಹೌದು. ಹಾಗೆ ನಾಟಕ ಆಡಿದಾನೆ. ಅವ್ರ ಮನೆಯವ್ರು ಎಲ್ಲಾ ಸೇರಿ ನಾಟಕ ಆಡಿದ್ದಾರೆ. ಆ ತರ ನಮಗೆ ಒಂದು ಚೂರು ಅನುಮಾನ ಬರ್ದಿರೋ ತರ ನಾಟಕ ಆಡಿದ್ದಾರೆ. ಆ ಡ್ರಗ್ ಏನ್ ಕೊಟ್ಟಿದ್ದಾನ ಅವನು, ಹೌದೌದು. ಅವನು ಆ ಡ್ರಗ್ ಏನ್ ಕೊಟ್ಟಿದ್ದಾನೆ ಅದು ಅಲ್ಲಿ ಯಾವ್ದು ಇರ್ಲಿಲ್ಲ. ಆಕ್ಚುಲಿ ಅವನು ಅದನ್ನ ಇದು ಮಾಡಿದಾನೆ, ತಗೊಂಡೋಗಿ ಡಿಸ್ಟ್ರಾಯ್ ಮಾಡಿದಾನೆ. ಮೇಡಮ್, ಅಂದ್ರೆ ಅವ್ರು ತಿಳ್ಕೊಂಡಿದ್ದಿನ ಅಲ್ಲಿದ್ದಂತ ಕೆಲವೊಂದಷ್ಟು ಎಕ್ವಿಪ್ಮೆಂಟ್ಸ್, ಮೆಡಿಸಿನ್ಸ್ ಎಲ್ಲ ತನ್ನ ಬ್ಯಾಗ್ ತುಂಬಿಕೊಂಡು ಹೋಗುವಂತ ಕೆಲಸ ಮಾಡ್ದ ಅಂತ. ಹೌದು, ತಗೊಂಡೋಗಿದ್ದಾನೆ. ಅವ್ರು ಇನ್ನೊಂದು ಫೋನ್ ಯೂಸ್ ಮಾಡ್ತಿದ್ರು, ಹೆಂಡತಿಗೂ ಕೂಡ ಗೊತ್ತಿರ್ಲಿಲ್ಲ ಅಂತೇಳಿ. ಅವ್ರ ಮನೆಯಲ್ಲಿ ಪೊಲೀಸ್ ಯಾವ ಮಾಜಾಗ ಹೋಗ್ತಾರೆ, ಆ ಒಂದು ಹೊಸ ಫೋನ್ ಪತ್ತೆ ಆಗಿದೆ ಮೇಡಮ್, ಅದನ್ನ ನಾವು ಆಪರೇಟ್ ಮಾಡ್ತಿದ್ದ ಅಂತೇಳಿ. ಅದ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು ಅಂತೀರ ನೀವು? ಅದು ಗೊತ್ತಿಲ್ಲ ನಮ್ಗೆ, ಅದು ಗೊತ್ತಿಲ್ಲ. ನಾವ್ ನೋಡಿರೋ ತರ ಅವನ ಹತ್ರ ಒಂದೇ ಫೋನ್ ಇದ್ದಿದ್ದು. ನಮ್ಮ ಮಗಳಿಗೂ ಗೊತ್ತಿತ್ತಲ್ಲ, ಅದು ಗೊತ್ತಿಲ್ಲ ನಮ್ಗೆ. ಮೇಡಮ್, ಒಬ್ನೇ ಈ ತರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್, ಯಾರಾದ್ರೂ ಇರ್ಬೋದು? ಇದಾರೆ ಹಿಂದೆ ಯಾರ ಕೈವಾಡ ಇದ್ದೇ ಇದೆ. ಒಬ್ನೇ ಅಂತೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಮನೆಯವ್ರು ಎಲ್ಲಾ ಸೇರಿ ಇರ್ಬೋದು, ಗೊತ್ತಿಲ್ಲ. ನಾವು ಪರ್ಸನಲ್ ಆಗಿ ಮಾತಾಡಿಲ್ಲ, ನಮ್ ಲಾಯರ್ ಇದಾರಲ್ಲ ಅವ್ರು ನೋಡ್ಕೊತಾರೆ.